ದನದ ಕಟ್ಕೆನ ಬೆಳಗ್ಗೆನೆ ಲೇ ಅಪ್ಪಯ್ಯ, ಯಾಕೋ ಕಣ್ಣು ಕಾಣಿಸ್ತಾ ಇಲ್ವೇನೋ? ಸಗಣಿ ಎತ್ತಾ ಇದ್ನಿ. ಅದ ಆಮೇಲೆ ಮಾಡ್ಕೊಂಡ್ರೆ ಆಯ್ತು. ಬಾರಮ್ಮು, ನಂಗೆ ಸ್ಕೂಲ್ಗೆ ಹೋಗಕ್ ಗೊತ್ತಾಗ್ತೈತೆ. ಬೇಗ ಡಬ್ಬಿಗೆ ರೆಡಿ ಮಾಡ್ಬಾ. ಏಯ್, ನಿಮ್ ಚಿಕ್ಕಿ ಕೇಳಿದೀನಿ, ಹೋಗೋ, ಅವಳು ಇವತ್ತು ರೆಡಿ ಮಾಡ್ಕೊಡ್ತಾಳೆ. ಅಮ್ಮ, ನಂಗೆ ಚಿಕ್ಕಿ ಮಾಡೋದು ಇಷ್ಟ ಆಗಲ್ಲ. ನೀನೇ ಮಾಡ್ಕೊಡ್ಬಾ. ಲೇ ಅಪ್ಪಯ್ಯ ಮಂಜಣ್ಣ, ಚಿಕ್ಕಿ ನನಗಿಂತ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಬಾಯಿ ಮುಚ್ಕೊಂಡು ಹೋಗು. ಏನಿಲ್ಲ, ನಂಗೆ ನೀನ್ ಮಾಡೋ ಅಡಿಗೆ ಅಂದ್ರೆ ಇಷ್ಟ. ಯಾರು ಮಾಡೋ ಅಡಿಗೆ ಅಂದ್ರೆ ಇಷ್ಟ ಆಗಲ್ಲ. ಬಾರಮ್ಮು. ಲೇ ಮಂಜಣ್ಣ, ನಂಗೂ ದಿನಾ ಬೆಳಿಗ್ಗೆ ಅಡಿಗೆ ಮನೆನ ಹೋಗಿ ಅಡಿಗೆ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟೈತೆ. ಇವತ್ತು ಒಂದಿನ ನಾನು ನೆಮ್ಮದಿಯಾಗಿ ಹೊರಗಡೆ ಇರ್ತೀನಿ ಬಿಡ. ಬೆಳಗ್ಗೆ ಎದ್ದಾಗಿಂದನೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಬಿಸಿಲು ನೆತ್ತಿಗೆ ಬಂದಿರ್ತೈತೆ. ಬೆಳಗಿನ ವಾತಾವರಣನ ಸವಿಯಕ್ಕೆ ಬಿಡಲ್ವಲ್ಲ ಅಪ್ಪಯ್ಯ ನೀನು? ಓಹೋ, ನೀನು ಸುಖ ಕಲ್ತು ಬಿಟ್ಟ ಕಣಮ್ಮ. ಓಹೋ, ಏನ್ ಯಾವಾಗೂ ನಿನ್ ಚಿಕ್ಕಿನೇ ಇರ್ತಾಳೆ ಮಾಡ್ಕೊಡಕ್ಕೆ? ಅದಕ್ಕೆ ಚಿಕ್ಕಿ ಯಾವಾಗೂ ಇರಲ್ಲ ಅಂತಾನೆ ಇವತ್ತು ಇರ್ದಾಳಲ್ಲ, ಅವಳೆ ಮಾಡ್ತಾಳೆ ಅಂತ ಬಿಟ್ಟಿರೋದು. ಅದೇನು ಎಂಥದ್ದು ಬಿಸಿ ಬೇಳೆ ಭಾತ ಏನೋ ಮಾಡ್ತಾಳಂತಪ್ಪ. ನಂಗಿನ್ನೇ ನಾವೆಲ್ಲ ಮಾಡಕ್ ಬರಲ್ಲ. ಅದಕ್ಕೆ ನೀನೇ ಮಾಡಮ್ಮಯ್ಯ, ನಾನು ಒಂಚೂರು ದನದ ಕೊಟ್ಟೆಗೆ ನಾಕ್ ಹೋಗ್ಬಿಟ್ಟು ಸಗಣಿ ಎಲ್ಲ ಬಾಚಾಕ್ಬಿಟ್ಟು ಬರ್ತೀನಿ ಎಂದೇ. ಸರಿ ಹೋಗಕ್ಕ ಅಂದ್ಲು. ಅವಳೇ ಮಾಡ್ಕೊಡ್ತಾಳು. ಹೋಗಿ ಇವತ್ತು ಒಂದಿನ ತಿನ್ನು, ಏನಾಗಲ್ಲ. ಹೋಗಮ್ಮ, ನೀನ್ ಹೇಳಿದ್ದೆ ಇದ್ ಮಾಡಲ್ಲ. ಅಮ್ಮ, ಹುಡ್ಗಿ ಬರ್ತಾಳಮ್ಮ. ಹುಡ್ಗಿನ? ಯಾರದು? ಅದೇ ಕಣಮ್ಮ, ಚಿಕ್ಕಿ ಜೊತೆ ಬಂದೈತಲ್ಲ ಅದು. ಏಯ್, ಅಕ್ಕ ಅಂತ ಸರಿಯಾಗಿ ಮಾತಾಡ್ಸು. ಹುಡ್ಗಿ ಅಂತೆ, ಹುಡ್ಗಿ. ಹುಡ್ಗಿ ಯಾಕ ಬಟ್ಟೆ ನೋಡಿದ್ರೆ ನಂಗೆ ಅಕ್ಕ ಅಂತ ಕರಿಯಕ್ ಮನ್ಸೇ ಬರಲ್ಲ ನೋಡು. ಈ ಕಡೆಯಿಂದ ತೆಗೆದು ಬಿಟ್ಟ ಅಂದ್ರೆ ನೋಡು. ನೀನೇನು, ನಿನ್ ವಯಸ್ಸೇನು, ನೀನ್ ಮಾತಾಡ್ತಿರೋ ಮಾತೇನು? ಸುಮ್ಮನೆ ತಮಾಷೆ ಮಾಡ್ದೆ ಕಣಮ್ಮ. ನೀನ್ ಯಾಕೆ ಹಂಗ್ ಸಿಟ್ ಮಾಡ್ಕೊಂತೀಯ? ಹೋಗ, ಬಾಯಿ ಮುಚ್ಕೊಂಡು ಹೋಗ. ಸ್ನಾನ ಮಾಡ್ಕೊಂಡು ಮೊದ್ಲು ಸ್ಕೂಲ್ಗೆ ಹೋಗಿ ನಡಿಯ. ಹೋಗ್ತೀನಿ ಬಿಡು. ಸ್ಕೂಲ್ಗೆ ಹೋಗ್ದಲ್ಲ ಇಲ್ಲೇ ಇರ್ತೀನಿ. ಅಯ್ಯಯ್ಯೋ, ಶೀ, ಏನಿದು? ದನದ ಕೊಡ್ಕೆ. ಅಯ್ಯೋ, ಏನಿದು? ಮನೆ ಮುಂದೆನೆ ಈ ತರ ಎಲ್ಲ ಕಟ್ಕೊಂಡು ಇಲ್ಲೆಲ್ಲ ಶೀ ಏನೇನೋ ಮಾಡ್ಬಿಟ್ಟಿದೆ ಇದು. ಅದೇನೇನು ಮಾಡಿಲ್ಲ. ಅದ್ ಸಗಣಿ. ಶೀ, ಇಲ್ಲೇ ಇರ್ತೀರಾ? ಇಲ್ಲೇ ಸಾಕೊಂಡಿದ್ರ ಇದನ್ನೆಲ್ಲ? ಇನ್ನೆಲ್ಲಿ ಸಾಕೊಬೇಕು? ಏನಮ್ಮ ಲೈಲಾ, ಚೆನ್ನಾಗಿ ನಿದ್ದೆ ಬಂತ ರಾತ್ರಿ ಎಲ್ಲ? ನಿದ್ದೆ ಹೋದೇನು ಚೆನ್ನಾಗಿ? ಅಯ್ಯೋ, ಏನ್ ನಿದ್ದೆ ಹೋಗೋದೇ ಏನೋ. ರಾತ್ರಿ ಎಲ್ಲ ಸೊಳ್ಳೆ ಗುಯ್ ಅಂತವೆ. ಒಂದು ಗುಡ್ ನೈಟ್ ಇಲ್ಲ, ಒಂದು ಫ್ಯಾನ್ ಇಲ್ಲ, ಏನೂ ಇಲ್ಲ ಇಲ್ಲಿ. ಅಯ್ಯೋ, ಇದು ಬೇವಿನ ಸೊಪ್ಪಿನ ಹೊಗೆ ಹಾಕಿದ್ನಲ್ಲಮ್ಮ, ಹಂಗೂ ಸೊಳ್ಳೆ ಬಂದಿತ್ತಾ? ಏನು ಬೇವಿನ ಸೊಪ್ಪಿನ ಹೊಗೆನಾ? ಬೇವಿನ ಸೊಪ್ಪಿನ ಹೊಗೆಗೆಲ್ಲ ಸೊಳ್ಳೆ ನಿಲ್ಲುತ್ತಾ? ಅಯ್ಯೋ ಕಣಮ್ಮ, ನಮ್ಮ ಹಳ್ಳಿ ಕಡೆ ಎಲ್ಲ ಇನ್ನೇನು ಸೊಳ್ಳೆ ಬತ್ತಿ ಗುಡ್ ನೈಟೇ ತಂದಿಟ್ಕೊಂತಾರ. ಬೇವಿನ ಸೊಪ್ಪಿನ ಹೊಗೆ ಅದು ಇದು ಹಾಳು ಮುಳು ಸೊಪ್ಪೆಲ್ಲ ಕುಯ್ಕೊಂಬಂದು ಹಸಿ ಸೊಪ್ಪಿನ ಹೊಗೆ ಹಾಕಿದ್ರೆ ಸೊಳ್ಳೆ ಒಂದಿಲ್ದಂಗೆ ಹೋಗ್ತವೆ. ಅದೇ ಅನ್ಸುತ್ತೆ, ರಾತ್ರಿ ಏನೋ ಕೆಟ್ಟ ವಾಸನೆ ಬರ್ತಾ ಇದ್ದಿದ್ದು. ಅಯ್ಯೋ, ಕೆಟ್ಟ ವಾಸನೆ ಅಲ್ಲ ಕಣಮ್ಮ. ಅದು ಇದು ಸೊಪ್ಪಿನ ಹೊಗೆ ಹಾಕಿದ್ನಾ, ಸೊಳ್ಳೆ ಬರ್ತವೆ ಅಂತ. ಅದೇ ವಾಸನೆ. ಏನಪ್ಪ, ನನಗೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಇವಾಗಾದ್ರೂ ಸ್ನಾನಕ್ಕೆ ಹೋಗೋಣ ಅಂದ್ರೆ ಆ ಬಸ್ಲು ಇಲ್ಲಿ ಬಿದ್ರೆ ಅಲ್ಲಿಗೆ ಹೋಗಿ ಜಾರುತ್ತೆ. ಅಷ್ಟೊಂದು ಪಾಚಿ ಕಟ್ಟಿದೆ. ಹಳ್ಳಿ ಬಸ್ಲು ಮನೆ ಅಲ್ಲಮ್ಮ, ಹಂಗೆ ಇರ್ತೈತೆ. ಏನೇ ಆದ್ರೂ ಹಳ್ಳಿ ಹಳ್ಳಿ ಅಂತೀರಪ್ಪ, ಒಂಚೂರು ನೀಟಾಗಿ ಇಟ್ಕೊಳಕ್ಕೆ ಬರಲ್ಲ ನಿಮ್ಗೆ. ಇಲ್ಲಿ ನೋಡಿ, ಮನೆ ಮುಂದೆ ಎಲ್ಲ ಈ ಹಸು ಸಾಕೊಂಡು ಇಲ್ಲೇ ಅದ್ರದ್ದೆಲ್ಲ ಪೂಪೆಲ್ಲ ಇಲ್ಲೇ ಇದೆ. ಪೂಪ ಹಂಗಂದ್ರೆ ಏನಮ್ಮ? ಅಮ್ಮ, ಪೂಪು ಅಂದ್ರೆ ಸಗಣಿ. ಯಾಕೋ ಇಲ್ಲಿರೋದಕ್ಕೆ ಒಂಚೂರು ಇಷ್ಟ ಆಗ್ತಾ ಇಲ್ಲ. ವಾಣಿನ ಬೇರೆ ಕರ್ತೆ ಬಾರೆ ಹೋಗೋಣ ಅಂತ. ಅವಳು ಇರು ಅಂತಾಳೆ. ನಾನು ಇಲ್ಲೇ ಇದ್ಬಿಟ್ರೆ ಕೊರೋನಾ 3 ಬರುತ್ತೇನೋ ಅಂತ ಭಯ ಆಗ್ತಿದೆ. ನಮ್ಮ ಹಳ್ಳಿನೇ ಇಷ್ಟೊಂದು ಕೀಳಾಗಿ ನೋಡ್ತಾವಳಲ್ಲ ಅವಳು. ಬಂದಿರೋದೇ ಬಿಟ್ಟಿ, ಅದು ಹಳ್ಳಿ ನೋಡ್ಬೇಕಂತ ಬಂದೋಳೆ. ಅವಳಿಗೆ ಎಷ್ಟು ಧೈರ್ಯ ಇರ್ಬೇಕು? ಏನಂತೀಯ? ಕೊರೋನಾ 3 ಬರ್ತೈತಾ? ಯಾತ್ರದೋಳಮ್ಮ ಏನು? ಎಲ್ಲ ಜನಗಳು ಕೊರೋನಾ ಬಂದಾಗ ಸಿಟಿಯಿಂದ ಹಳ್ಳಿಗೆ ಬಂದು ಪ್ರಾಣ ಉಳಿಸ್ಕೊಂಡವ್ರೆ. ನೀನ್ ನೋಡಿದ್ರೆ ಹಳ್ಳಿನಾಗಿದ್ರೆ ಕೊರೋನಾ ಬರ್ತೈತೆ ಅಂತೀಯಲ್ಲ, ನಿಂಕೇನ್ ಮಾನ ಮರ್ಯಾದೆ ಅನ್ನೋದು ಒಂದ್ ಸ್ವಲ್ಪನೇ ಇಲ್ವಾ? ಅಪ್ಪಯ್ಯ ಮಂಜ, ಮನೆಗ್ ಬಂದಿರೋರ್ ಬಗ್ಗೆ ಹಂಗ್ ಮಾತಾಡ್ತಾರೇನೋ? ಯಮ್ಮ, ನೀನ್ ಬಾಯಿ ಮುಚ್ಕೊಂಡಿರಮ್ಮ. ಹಳ್ಳಿ ಬಗ್ಗೆ ಹೆಂಗ್ ಮಾತಾಡ್ತಾವಳೆ. ಓಹೋ, ನನ್ ಮೇಲೆ ಬರ್ತಾಳೆ ಸಿಟ್ ಮಾಡ್ಕೊಳಕ್ಕೆ. ಹೋಗ ಅವಳ ಕೈ ಸಿಟ್ ಮಾಡ್ಕ. ಏನೋ ಚೋಟ್ ಮೆಣಸಿನ್ಕಾಯಿ ಇಷ್ಟುದ್ದ ಇದೆಯಾ, ನಂಗೆ ಬೈತೀಯಾ? ನಮ್ಮ ಹಳ್ಳಿ ಬಗ್ಗೆ ಮಾತಾಡಕ್ ಬಂದ್ರೆ ನಿಂಗೂ ಬೈಯದೆ, ನಿಮ್ಮ ಅಪ್ಪನಿಗೂ ಬೈಯದೆ. ಲೇ ಮಂಜ, ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಕೆಪ್ಪಲಕ್ ಬಾರಿಸ್ತೀನಿ ಇವಾಗ. ಯಮ್ಮ, ಬಾರ್ಸಮ್ಮ, ಬಾರ್ಸು. ಓಹೋ, ಮನೆಗ್ ಬಂದವ್ರೆ ಅಂದ್ರೆ ನಮ್ಮನ್ನ ಏನಂದ್ರು ಅನ್ಸ್ಕೊಳಲ್ಲ. ಮನೆಗ್ ಬಂದವರು ಇರ್ಬೇಕು, ತಿನ್ಬೇಕು, ಹೋಗ್ಬೇಕು. ಅದನ್ ಬಿಟ್ಬಿಟ್ಟು ಹಸು ಸಗಣಿ ಅದು ಇದು ಅಂತಾಳೆ. ಈ ಹಸು ಸಗಣಿ ಎಷ್ಟು ಒಳ್ಳೇದು ಗೊತ್ತೇನ ಮನಿಂಕ? ಈ ಹಸು ಗಂಜಲ ಕುಡಿದ್ರೆ ಎಷ್ಟು ಕಾಯಿಲೆಗಳಿಗೆ ಮದ್ದು ಗೊತ್ತೇನ ಮನಿಂಕ? ಶಿಶಿ ಏನು ಗಂಜಲ ಕುಡಿತೀರಾ? ಓಹೋ, ಶಿಶಿ ಅಂತೆ. ಏನ್ ಕುಬೇರ್ನ ಅಂಶದವಳು ನೋಡು. ಇದೇ ಕೊನೆ. ಇನ್ನೊಂದಿದ್ದ ಹಳ್ಳಿ ಬಗ್ಗೆ, ಹಳ್ಳಿ ಜನರ ಬಗ್ಗೆ ಏನಾನ ಕೆಟ್ಟದಾಗ ಮಾತಾಡಿದ್ಯಾ ಅಂದ್ರೆ
ಹೋಗೋ ದಾರಿನಾಗ ಐತಲ್ಲ ಕೆರೆ ಅದಕ್ಕೆ ತೊಳ್ಳು ಬಿಡ್ತೀನಿ ಅಷ್ಟೇ. ಲೈಲಾ ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನೀನ್ ಇಲ್ಲಿದೆಯಲ್ಲೇ. ನಿನ್ ಜೊತೆ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆ ಸಿಕ್ತು ಕಣೆ ನಂಗೆ. ಯಾಕೆ ಏನೈತೆ? ಅಲ್ಲಿ ನೋಡಿ ಆ ಚೋಟ್ ಮೆಣಸಿನ್ಕಾಯಿ ನಾನೇನೆ ಕೆರೆಗೆ ದುಗ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಏ ಮಂಜ ಯಾಕಪ್ಪಯ್ಯ ಏನಾಯ್ತು? ಮತ್ತೆ ಇನ್ನೇನ್ ಚಿಕ್ಕಿ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಈ ಹಳ್ಳಿನಾಗಿದ್ರೆ ಅವಳು ಕೊರೋನಾ ಬರ್ತೈತಂತೆ. ನಮ್ಮ ಹಳ್ಳಿ ಜೀವನ ಎಷ್ಟು ಚಂದ ನಿಂಗೆ ಗೊತ್ತು. ಇವಳು ಸಿಟಿನಾಗ ಬೆಳ್ದಿರೋಳು ಸಿಟಿನಾಗೆ ಇರ್ಬೇಕು ಅನ್ಕೊಂಡವಳು ಹಳ್ಳಿಗೆ ಏನು ಬರ್ಬೇಕಾಗಿತ್ತು, ಬಂದ್ಬಿಟ್ಟು ಶೀ ಶೂ ಶೀ ಅಂತಾಳೆ. ಯಾಕೆ ಏನೈತೆ? ಅಲ್ಲ ಕಣೆ, ಇವ್ರ ಮನೆ ಮುಂದೆ ಇಷ್ಟೊಂದು ಹಸುನೆಲ್ಲ ಕಟ್ಕೊಂಡು ಅದು ಅಲ್ಲಲ್ಲೇ ಪೂಪ್ ಮಾಡ್ತಿದೆ, ಎಷ್ಟು ಅಸಹ್ಯ ಆಗುತ್ತೆ. ಅದನ್ನೇ ಹೇಳ್ದೆ, ಅದಕ್ಕೆ ಅವನು ಅಷ್ಟೊಂದು ಮಾತಾಡ್ತಿದ್ದಾನೆ ಕಣೆ. ಏ ಲೈಲಾ, ಈ ಹಳ್ಳಿನಲ್ಲಿ ಇದೆಲ್ಲ ಕಾಮನ್ನು ಆಯ್ತಾ. ಇಲ್ಲಾದ್ರೂ ಮನೆ ಹೊರಗಡೆ ಕೊಟ್ಟಿಗೆ ಇದೆ, ಕೆಲವೊಬ್ರು ಮನೇಲಿ ಮನೆ ಒಳಗಡೆನೇ ಕೊಟ್ಟಿಗೆ ಇರ್ತೈತೆ. ಹಸು ಅಂದ್ರೆ ಮಹಾಲಕ್ಷ್ಮಿ ಸಮಾನ. ನೀನು ಅದನ್ನೇ ಶೀಶು ಅಂದ್ರೆ ಅವ್ರಿಗೆ ಸಿಟ್ಟು ಬರುತ್ತಾ ಇಲ್ವಾ ಹೇಳು ನೀನೆ? ಅಮ್ಮ ಲೈಲಾ ಬೇಜಾರು ಮಾಡ್ಕೊಂಬೇಡಮ್ಮ, ಚಿಕ್ಕ ಹುಡುಗ ಏನೋ ಮಾತಾಡ್ಬಿಟ್ಟ. ಏನಕ್ಕ ಈ ತರ ಬುದ್ಧಿ ಕಲ್ಸಿದ್ರ ನಿಮ್ಮ ಮಗನಿಗೆ? ಓಹೋ, ನಾನ್ ಸರಿಯಾಗಿ ಬುದ್ಧಿ ಕಲ್ತಿದ್ದೀನಿ ಕಣಮ್ಮಿ. ನೀನ್ ಸರಿಯಾಗಿ ಕಲಿ ಫಸ್ಟ್. ಕತ್ತೆಗೆ ವಯಸ್ಸಾಗೈತೆ. ನೆಟ್ಟಿಗೆ ಏನ್ ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅಂತ ಒಂದ್ ಚೂರು ಗೊತ್ತಿಲ್ಲ ನಿಂಕ. ನಮ್ಮ ಸ್ಕೂಲ್ನಾಗೆ ನಮ್ಮ ಮೇಷ್ಟ್ರ ಹತ್ರ ಬಾ, ಪಾಠ ಕಲಿಸ್ತೀನಂತೆ. ಹಳ್ಳಿ ಬಗ್ಗೆ ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾರೆ ಅಂತ. ಸಿಟಿಯಿಂದ ರೋಗಗಳು ಹತ್ಸ್ಕೊಂಡು ಹಳ್ಳಿಗೆ ಬರ್ತೀರಾ, ನಾಟಿ ಔಷಧಿ ಹುಡ್ಕೊಂಡು. ಇವಾಗ ನೋಡಿದ್ರೆ ಹಳ್ಳಿ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತೀರಾ. ಲೇ ಮಂಜ, ನಿಂಕು ಸುಮ್ಮನಿರೋ ಅಂತ ಹೇಳಿದ್ರೆ ಅರ್ಥ ಆಗಲ್ವೇನೋ? ಏ ಹೋಗಮ್ಮ, ನೀನ್ ಅನಿಸ್ಕೊಳಮ್ಮ ಬೇಕಾದ್ರೆ, ನನಗೇನಮ್ಮ ಅಂತದರ್ದು. ಇವಳೇನ ಅಂಬಾನಿ ಮಗಳು. ಏಯ್ ಇದ್ರೆ ಇರು, ಹೋದ್ರೆ ಹೋಗ್ತಾ ಇರಲೇ. ನೋಡ್ದೇನೆ ವಾಣಿ. ಏ ಮಂಜ ಸುಮ್ಮನೆ ಇರಪ್ಪ, ಮನೆಗೆ ಬಂದವ್ರು ಕೇಳ್ತಾರಲ್ಲ ಮಾತಾಡ್ತಾರೇನೋ. ಹಂಗಾದ್ರೆ ನಾನು ಹೋಗ್ಬಿಡ್ಲೇನಾ? ನೀನ್ ಹೋಗ್ಬೇಡ ಚಿಕ್ಕಿ, ನೀನ್ ಇಲ್ಲೇ ಇರು. ಅವಳು ಮಾತ್ರ ಕಳ್ಸು, ಅವಳು ನಂಗೊಂಚೂರು ಇಷ್ಟ ಆಗಿಲ್ಲ. ಇವನ ಹತ್ರ ಹಿಂಗೆಲ್ಲ ಅನ್ಸ್ಕೊಂಡು ನಾನಂತೂ ಇರೋದಿಲ್ಲ, ನಾನು ಹೋಗ್ತೀನಿ. ಏ ಅಮ್ಮಯ್ಯ ಲೈಲಾ, ನೀನು ಸುಮ್ಮನೆ ಇರಮ್ಮ, ನೀನು ಆ ಸಣ್ಣ ಹುಡುಗ ನಂಗೆ ಆಡ್ತೀಯಲ್ಲಮ್ಮ. ಮತ್ತಿನ್ನೇನು, ನಿಮ್ಮ ಮಗ ಈ ಥರ ಎಲ್ಲ ಮಾತಾಡಿದ್ರೆ ಯಾರು ತಾನೇ ಇರ್ತಾರೆ ಹೇಳಿ? ಮಾತಾಡ್ತಾರಂತೆ ಇವಳಿಗೆ. ನೆಟ್ಟಗೊಂದು ಮೈ ತುಂಬ ಬಟ್ಟೆ ಹಾಕೋಣಕ್ ಗೊತ್ತಿಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೆರಿತಾಳೆ. ಏನ್ ಎಮ್ಮೋ ಹೇಳಿದ್ರೆ ಅರ್ಥ ಆಗಲ್ಲ, ಬಾಯಿ ಮುಚ್ಕೊಂಡಿರೋ ಅಂತ ಹೇಳ್ತಾನೆ ಇದ್ದೀನಿ. ಮಾತಾಡ್ತಾನೆ ಅವನೇ. ಮನೆಗೆ ಬಂದಿರೋರ್ ಕೈಲಿ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ನಡಿ ಆಚೆ. ನಂಗೆ ಹೊಡ್ಸ್ಬಿಟ್ಲು. ಬಿಡುದಿರ್ಲೆ, ಇರೇ ನಿಂಗೆ ಕಬ್ಬ ಮಾಡ್ತೀನಿ ರೇ. ಏನದು ಗೊಣಗೋದು? ನಂಗೆ ಹೊಡ್ಸ್ಬಿಟ್ಲು ನಮ್ಮಮ್ಮ ಇಬ್ನ. ಇರೇ ಬಿಡ್ಲದಿರ್ಲೆ, ನಿಂಗೆ ಮಾಡ್ತೀನಿ ಇರು. ಏ ವಾಣಿ, ನಾನಂತೂ ಇಲ್ಲಿರಕ್ಕೆ ನಂಗೆ ಸಾಧ್ಯನೇ ಇಲ್ಲ, ನಾನು ಹೋಗ್ತೀನಿ. ಏ ಸುಮ್ಮನೆ ಇರೇ, ಹೋಗಿ ಆ ಚಿಕ್ಕ ಹುಡುಗನ ಮಾತಿಗೆ ತಲೆ ಕೆಡಿಸ್ಕೊಂಡಿದ್ದಾಳೆ. ಬಾಯಿ ಮುಚ್ಕೊಂಡು ಬಾ, ನೀನು ಮಾಡಿರೋದು ತಪ್ಪೆ. ಏನೇ ತಪ್ಪು? ನೀನು ಹಳ್ಳಿ ಜನ, ಹಳ್ಳಿಯವರು ಅಂದ್ರೆ ಅಸಹ್ಯ ಪಡ್ತೀಯಲ್ಲ. ನಿಮ್ಮ ಅಮ್ಮ ಅಪ್ಪ ಎಲ್ಲ ಹುಟ್ಟು ಬೆಳೆದಿದ್ದು ಸಿಟಿನಲ್ಲೇನೇನೆ? ಹೌದು ಕಣೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಹುಟ್ಟು ಬೆಳೆದಿರೋದು ಸಿಟಿನಲ್ಲೇ. ಹೌದಾ? ಹಂಗಾದ್ರೆ ನಿಮ್ಮ ಅಜ್ಜ ಅಜ್ಜಿ? ಅವರು ಅದು ಯಾವುದೋ ಹಳ್ಳಿ ಅಂತ ಹೇಳ್ತಾ ಇದ್ರು. ಮತ್ತೆ ಹಳ್ಳಿ ಅಂದರೆ ಅಷ್ಟೊಂದು ಕೀಳ ನಿಂಗೆ? ನೀನೇನೋ ಸಿಟಿನಲ್ಲಿ ಇದೆಯಾ? ನಿಮ್ಮ ಅಜ್ಜ ಅಜ್ಜಿ ಹಳ್ಳಿನಲ್ಲೇ ತಾನೇ ಜೀವನ ನಡೆಸಿದ್ದು. ಇನ್ನೊಂದ್ಸಲ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡು. ನನಗೂ ಬಾಯಿ ಇದೆ ಅಂತ ಮಾತಾಡೋದಲ್ಲ. ನಡಿ, ತಿಂಡಿ ಮಾಡಿಟ್ಟಿದ್ದೀನಿ, ಬಾ ತಿನ್ಬಾ. ಕಣಮ್ಮ, ಸರಿಯಾಗಿ ಹೇಳ್ದೆ ವಾಣಿ. ಹೋಗ್ಬಿಟ್ಟು ಅವ್ರಿಗೆ ತಿಂಡಿ ಹಾಕ್ಕೊಡೋಗೋಗಿ. ಹಂಗೆ ಅವ್ನ ಮಂಜನ್ಗೂ ಹೊಡೆದ್ಬಿಟ್ಟೆ. ಅವನಿಗೂ ಪಾಪ ಊಟ ತಿಂಡಿ ತಿನ್ನಿಸ್ಬಿಟ್ಟು ಒಂದು ಬಾಕ್ಸ್ ಹಂಗೆ ಕಟ್ ಕಳಿಸ್ಬಿಡಮ್ಮ. ಇನ್ನು ಅವ್ನು ನಾನು ಹೊಡೆದಿರೋದಕ್ಕೆ 2 ದಿನ ಆದರೂ ನನ್ನ ಹತ್ರ ಮಾತಾಡಲ್ಲ. ನೀನು ಅಂತ ಒಳ್ಳೆ ಕಣಕ್ಕ, ಏನಕ್ಕ ಹೊಡಿಯೋಕೋದೆ ಪಾಪ? ಮತ್ತು ಇನ್ನೇನಮ್ಮ, ಅವ್ನ ಬಾಯಿ ಮುಚ್ಚಕ್ಕೆ ಇನ್ನೇನು ಮಾಡಲೇಳು? ಸರಿ ಬಿಡು, ನಾನೇ ಅವ್ನಿಗೆ ತಿಂಡಿ ಮಾಡಿಸ್ಬಿಟ್ಟು ಬಾಕ್ಸ್ಗೆ ಕಳಿಸ್ತೀನಂತೆ. ಏ ಬಾರೆ ನೀನು.